ಎಲ್ರಿಗೂ ನಮಸ್ಕಾರ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಏನು ಈ ಒಂದು ಮಾಧ್ಯಮದ ಮುಖಾಂತರ ನಾನು ಹೇಳೋದು ಬಯಸೋದಂದರೆ, ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಹ್ಯಾಂಡ್ಬಾಲ್ ವತಿಯಿಂದ ಡಿಸೆಂಬರ್ 7, 8, 9 3 ದಿನ ಪದವಿ ಪೂರಕ ಒಂದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಆಗಿತ್ತು. ಹ್ಯಾಂಡ್ಬಾಲ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್. ಇದರಲ್ಲಿ ಸುಮಾರು 64 ಟೀಮ್ಗಳು ಪೂರ ಎಂಟೈರ್ ಸ್ಟೇಟಿಂದ ಪಾರ್ಟಿಸಿಪೇಟ್ ಆಗಿದ್ದು, ಇದರಲ್ಲಿ ರನ್ನರು ಮತ್ತು ವಿನ್ನರ್ ಅಂತ ಕಿಶಿಂದ ಲಾಸ್ಟಿಗೆ 2 ಫೈನಲ್ ಟೀಮ್ ಬಂದಿವು. ಅದರಲ್ಲಿ ನಮ್ಮ ಕಲಬುರಗಿ ಕೂಡ ಒಂದು ರನ್ನರ್ ಅಪ್ ಆಗಿತ್ತು. ಅದಕ್ಕೋಸ್ಕರ ಈ ಒಂದು ಇವೆಂಟಿಂದ ಅಚೀವ್ಮೆಂಟ್ ನಮಗೇನಾಗಿದೆ ಅಂದರೆ, ನಮ್ಮ ಹ್ಯಾಂಡ್ಬಾಲ್ ಅಸೋಸಿಯೇಷನ್ 2015 ಒಂದು ಈ ಒಂದು ಹ್ಯಾಂಡ್ಬಾಲ್ನ ತರಬೇತಿ ಇರ್ಬೋದು, ಮತ್ತು ಹ್ಯಾಂಡ್ಬಾಲ್ನ ಪ್ರೇರಣೆ ಇರ್ಬೋದು, ಮತ್ತು ಸಪೋರ್ಟ್ ಇರ್ಬೋದು, ನಾವೇನು ಮಾಡ್ತಾಯಿದ್ದೇವೆ. ಇದರಲ್ಲಿ ಇಲ್ಲಿವರೆಗೂ ಸುಮಾರು 26 ಜನ ಅಚೀವರ್ಸ್ ನಮ್ಮ ಸಂಸ್ಥೆಯಿಂದ ಆಗಿದ್ದಾರೆ. ಈ ಟೈಮು 6 ಜನ ಏನು ಈ ಒಂದು ಮೊನ್ನೆ ಡಿಸೆಂಬರ್ 7, 8, 9 ನಡೆದಂಥ ಇವೆಂಟಲ್ಲಿ 6 ಜನ ಅಚೀವರ್ಸ್ ಆಗಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದಿಸುತ್ತಾ, ನಮ್ಮ ಸಂಸ್ಥೆಗೆ 31 ಜನ ಅಚೀವರ್ಸ್ ಆಗಿ ಇಲ್ಲಿವರೆಗೂ ಸಂಸ್ಥೆಯಿಂದ ಹೊರಹೊಮ್ಮಿದ್ದಾರೆ ಅಂತ ಹೇಳಲು ಬಯಸ್ತೇನೆ. ಅದರಲ್ಲಿ ಈ ಟೈಮ್ ಏನಾಗಿದೆ, ನಮ್ಮ ಶೇಖ್ ಸುಫಿಯಾನ್ ಇರ್ಬೋದು, ನಮ್ಮ ಸೈಫಾನ್ ಅವ್ರು ಇರ್ಬೋದು, ಮೋಹಿತ್ ಅವ್ರು ಇರ್ಬೋದು, ಕುನಾಲ್ ಅವ್ರು ಇರ್ಬೋದು, ರಾಕೇಶ್ ಅವ್ರು ಇರ್ಬೋದು, ಮತ್ತು ಅದೇ ರೀತಿಯಾಗಿ ಶ್ರೇಯಸ್ ಪಾಟೀಲ್ ಅಂತ ಹೇಳ್ಬಿಟ್ಟು ಇವರೆಲ್ಲ ಪ್ಲೇಯರ್ಸ್ಗಳು ಇಂಟರ್ನ್ಯಾಷನಲ್ ಇದೆ ನ್ಯಾಷನಲ್ಸಿಗೆ ಟೀಮಿಗೆ ಸೆಲೆಕ್ಷನ್ ಆಗಿಬಿಟ್ಟಿಂದ ಏನು ಇವತ್ತು ಗುಲ್ಬರ್ಗದಿಂದ ಬೆಂಗಳೂರಿಗೆ ಹೋಗಿ ನಾಳೆ ಬೆಂಗಳೂರಲ್ಲಿ ಸ್ಟೇಟ್ ಟೀಮ್ ಜೊತೆಗೆ ಫೋಟೋ ಸೆಷನ್ ಮುಗಿಸ್ಕೊಂಡು ಅಲ್ಲಿದ್ದ ಎಲ್ಲರೂ ಜೊತೆಯಲ್ಲಿ ಹರಿಯಾಣದ ಹಿಸಾರ್ ಪ್ರದೇಶದಲ್ಲಿ ಹೋಗಿಸಿಂದ ಹ್ಯಾಂಡ್ಬಾಲ್ ಗೇಮನ್ನು ಆಡಲು ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೂ ಕೂಡ ಅಭಿನಂದಿಸ್ತೇನೆ. ಏನು ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ 67ನೇ ನ್ಯಾಷನಲ್ ಸ್ಕೂಲ್ ಗೇಮ್ ಏನಿದೆ, ಈ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇದೇನು ಸಾಮಾನ್ಯ ಮಾತಲ್ಲ ಅಥವಾ ಅಸಾಧ್ಯ ಕೂಡ ಅಂದರೂ ತಪ್ಪಾಲಾರದು. ಏಕೆಂದರೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಹಣೆಪಟ್ಟಿ ಇದೆ, ಹಿಂದುಳಿದ ಪ್ರದೇಶ, ಹಿಂದುಳಿದ ಭಾಗದ. ಸುಮಾರು 6 ತಿಂಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಸ್ಪೋರ್ಟ್ಸ್ಗಳದ್ದು ಎಕ್ಸಿಬಿಷನ್ಸ್ ನಡೀತಾ ಇವೆ, ಸ್ಪೋರ್ಟ್ಸ್ ಇವೆಂಟ್ ನಡೀತಾ ಇವೆ, ಮತ್ತು ಎಲ್ಲ ಇಲ್ಲಿ ಸಾರ್ವಜನಿಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ನಮ್ಮ PU ಡೈರೆಕ್ಟರ್, ಡೆಪ್ಟಿ ಡೈರೆಕ್ಟರ್ ಆದಂಥ ಸುಶಾಣಪ್ಪ ಮುಳುಗೇಗಾಂವ್ ಸರ್ ಕೂಡ ಅಭಿನಂದಿಸ್ತೇವೆ. ಏಕೆಂದರೆ ವಿತಿನ್ 3 ಇಯರ್ಸ್ ಪೀರಿಯಡಲ್ಲಿ 2ನೇ ಟರ್ಮ್ ನಮ್ಮ ಕಲಬುರಗಿಯಲ್ಲೇ ಅವರು ಒಂದು ಇಂಟ್ರೆಸ್ಟಿಂದ ಮತ್ತು ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರ ಒಂದು ಇಂಟ್ರೆಸ್ಟಿಂದ 2ನೇ ಟೈಮ್ ಈವೆಂಟ್ ಇಲ್ಲಿ ಮಾಡ್ಲಿಕ್ಕೆ ಒಂದು ಸಹಕಾರವಾಯಿತು. ಅದಕ್ಕೋಸ್ಕರ ನಮ್ಮ ಸಂಸ್ಥೆ ವತಿಯಿಂದ 6 ಪ್ಲೇಯರ್ಗೂ ಅಭಿನಂದಿಸ್ತೀನಿ. ಹಾಗೂ ಕಲಬುರಗಿ ಜಿಲ್ಲೆಗೆ ಒಂದು ಹೆಮ್ಮೆಯ ಕೀರ್ತಿ ತಂದು ಕೊಟ್ಟಂಥವ್ರು ಇನ್ನೂ ಅಲ್ಲಿ ಹೋಗಿ ಕೇಸಿಂದ ಹೆಚ್ಚಿಗೆ ಆಡ್ಕೇಸಿಂದ ಇನ್ನೂ ಹೆಚ್ಚಿಗೆ ಅಲ್ಲಿ ಪ್ಲೇಸ್ ಮಾಡಲಿ ಕೇಸಿಂದ ನಾನು ಹಾರೈಸ್ತೀನಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಸೆಕ್ರೆಟರಿ ಅಂತ ದತ್ತಾತ್ರೇಯ ಜೋರಿಗೂ ಕೂಡ ಅಭಿನಂದಿಸ್ತೀನಿ. ಯಾಕಂದರೆ 24x7 ಪರಿಶ್ರಮದಿಂದ ಎಲ್ಲ ಯಾವಾಗಲೂ ಹುಡುಗರದ ಬಗ್ಗೆ ಕಾಳಜಿ ತೊಗೋದು, ಸ್ಪೋರ್ಟ್ಸ್ ಡೇ ಇದು ಪ್ಯಾಷನೇಟಾಗಿ ಇಟ್ಟಿದ್ದ ಕೇಸಿಂದ ಎಲ್ಲಿ ಎರರ್ ಆಗ್ತದೆ, ಎಲ್ಲಿ ಮಿಸ್ಟೇಕ್ ಆಗ್ತದೆ, ಅದೇ ಒಂದೇ ಮನೋಭಾವನೆಯಿಂದನೇ ಅವರು ಎಂಟೈರ್ ಡೇ ಸ್ಪೆಂಡ್ ಮಾಡ್ತಾರೆ. ಅದಕ್ಕೆ ಅವರಿಗೂ ಅಭಿನಂದಿಸ್ತೀನಿ. ನಮ್ಮ ಒಲಿಂಪಿಕ್ ಅಸೋಸಿಯೇಷನ್ ಕಾರ್ಯದರ್ಶಿ ಆದಂಥ ಅಶೋಕ್ ಸರ್ ಅವ್ರಿಗೂ ಅಭಿನಂದಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಪ್ರವೀಣ್ ಅವ್ರಿಗೂ ಅಭಿನಂದಿಸ್ತೇನೆ. ಮತ್ತು ನಾನು ಮೊಟ್ಟ ಮೊದಲನೇ ಇರಲಿ ಲಾಸ್ಟ್ ಇರಲಿ ನಮ್ಮೆಲ್ಲ ಪ್ಲೇಯರ್ ಕೂಡ ಅಭಿನಂದಿಸ್ತೇನೆ. ಆಲ್ ದಿ ಬೆಸ್ಟ್. ನೀವು ಇನ್ನೂ ಹೆಚ್ಚಿನ ಉತ್ತಮ ಕ್ರೀಡೆಯಲ್ಲಿ ಭಾಗವಹಿಸಿಕೊಂಡು ಹೆಚ್ಚಿಗೆ अचीव ಮಾಡಿದ್ರೆ ಹಾರೈಸ್ತೇನೆ. ಧನ್ಯವಾದ. थैंक यू फॉर ऑल सपोर्टिंग टू सर. हमारे को बहुत सपोर्ट किया, इसके लिए हम आज तक यहाँ इतना नेशनल जा रहे हैं. हम 5 लोग कलबुर्गी डिस्ट्रिक्ट से 5 साल के बाद कंडक्ट किए थे हैंडबॉल चंद्रकर पटेल स्टेडियम में, और कंडक्ट करने के बाद हम रनर अप आए और 5 जन नेशनल्स को जा रहे हैं हरियाणा हिसार में. सर हमें बहुत सपोर्ट किए, इसके लिए हम सर जीत के आगे जा रहे हैं. आपको कैसा फील हो रहा है, पहली बार कर्नाटक गुलबर्गा से अपनी टीम सिलेक्शन हुई है? बहुत प्राउड फील हो रहा है, क्योंकि हमारे सर कोच है, एक ही कोच है, सिखा बल्कि हमारे को खुशी है, इसके लिए हम इतना आगे जा रहे हैं. सर को क्या कहना चाहेंगे आप? सर को कितना बोले उतना कम है. सर को उन हेल्प किया बल्कि हम इतना आगे हैं, तो नेशनल के हम कुछ भी नहीं खेल सकते थे. अच्छा, तो आपको क्या लगता है हरियाणा में जाके आप जीत सकेंगे? हम तो ग्राउंड पे खेलते थे, वहाँ सिंथेटिक है, देखेंगे, ट्राई करेंगे. वहाँ यहाँ हम ग्राउंड में खेलते हैं, वहाँ सिंथेटिक रहता, जमता नहीं जमता, कोशिश करेंगे, पूरा ट्राई करेंगे, जीत के आएंगे ट्राई करके.